ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ನಿಮ್ಮೆಲ್ಲರನ್ನು ಕ್ರಿಸ್ತನ ರಾಯಭಾರಿಗಳು ಅಂದರೆ ಅಂಬಾಸಿಡರ್ಸ್ ಫಾರ್ ಕ್ರೈಸ್ಟ್ ಎಂಬ ವಿಷಯವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಇಷ್ಟಪಡ್ತೇನೆ. ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ ನಾವು ಈ ವಾಕ್ಯದ ವಿಷಯವಾಗಿ ಧ್ಯಾನ ಮಾಡೋಣ, ಪ್ರಾರ್ಥನೆ ಮಾಡೋಣ. ಯೇಸುವೆ, ನಿಮಗೆ ಸ್ತೋತ್ರ ಸ್ವಾಮಿ, ಸಮಯಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಧ್ಯಾನ ಮಾಡುವಂಥ ಕೃಪೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನೋಡುವವರು ಕೇಳುವವರು ಕರ್ತನೆ ಈ ವಾಕ್ಯವನ್ನು ಕೇಳಿ ಅದರಂತೆ ನಾವು ನಡೆಯಲಿಕ್ಕೆ ನೀನು ನಮಗೆ ಸಹಾಯ ಮಾಡು. ನೀನೇ ಜೀವವೂ ಸತ್ಯವೂ ಮಾರ್ಗವೂ ಆಗಿದ್ದೆ ಸ್ವಾಮಿ. ನೀನು ನಮ್ಮನ್ನು ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ ತಂದೆಯೇ, ಆಮೇನ್ ಆಮೇನ್. ಕ್ರಿಸ್ತನ ರಾಯಭಾರಿ ಎಂಬ ವಿಷಯವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಧ್ಯಾನ ಮಾಡೋಣ. ಪ್ರತಿ ಕ್ರೈಸ್ತನು ಅಥವಾ ಕ್ರಿಸ್ತನನ್ನು ನಂಬಿರುವ ಯಾರೇ ಆದರೂ ದೇವರು ನಮ್ಮನ್ನು ರಕ್ಷಿಸಿರುವುದು ಯಾಕೆ ಎಂದರೆ ಆತನ ಸೇವೆ ಮಾಡೋದಕ್ಕೋಸ್ಕರವೇ ನಮ್ಮನ್ನು ಈ ಲೋಕದಲ್ಲಿ ರಕ್ಷಿಸಿದ್ದಾರೆ ಮತ್ತು ಉಳಿಸಿದ್ದಾರೆ. ಅಂದರೆ ಸ್ಥಿರವಾಗಿ ಸುಮ್ಮನೆ ಕುಳಿತುಕೊಂಡು ಜಡವಾಗಿದ್ದುಕೊಂಡು ಸಮಯವನ್ನು ವ್ಯರ್ಥ ಮಾಡುವುದಲ್ಲ. ಪ್ರತಿ ಕ್ರೈಸ್ತನು ಯೇಸು ಸ್ವಾಮಿಗೋಸ್ಕರ ಒಂದು ಸೇವೆ ಮಾಡಲೇಬೇಕು. ಇದು ಆತನ ಚಿತ್ತ ಆಗಿದೆ. ಈ ಪಾಪದ ಲೋಕದಲ್ಲಿ ಯೇಸುವಿನ ಪ್ರೀತಿಯನ್ನು ನಾವು ನಮ್ಮ ಜನರಿಗೆ ಸಾರಲು, ತಿಳಿಸಲು, ಹಂಚಿಕೊಳ್ಳಲು ದೇವರು ನಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಆತನ ಪ್ರೀತಿಯನ್ನು ಸಕಲ ಜನರಿಗೂ, ನಮ್ಮ ಎಲ್ಲ ಜನರಿಗೂ, ಕ್ರೈಸ್ತರಿಗೂ ಸುವಾರ್ತೆ ಸಾರುವಂತೆ ದೇವರು ನಮಗೆ ಇಲ್ಲಿ ನೇಮಕ ಮಾಡಿದ್ದಾರೆ. ಈಗ ನಾವು ಏನು ಹೇಳೋದೆಂದರೆ, ಯೇಸುವಿನ ಪ್ರೀತಿಯನ್ನು ಅಂದರೆ ಪಾಪಿಗಳಾದ ನಮ್ಮನ್ನು ನಮಗೋಸ್ಕರ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಶಿಲುಬೆ ಮೇಲೆ ಕೊಟ್ಟು ನಮ್ಮ ಪಾಪಗಳನ್ನು ಪವಿತ್ರವಾದ ಶಿಲುಬೆ ಮೇಲೆ ಆತನ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ತೊಳೆದು ಬಿಡುಗಡೆಯನ್ನು ನಮಗೆ ಕೊಟ್ಟಿದ್ದಾರೆ. ಯೇಸುವಿನ ಶಿಷ್ಯರಾಗಿ ಅಥವಾ ಸೇವಕರಾಗಿ ಅವರನ್ನು ನಾವು ಮಹಿಮೆ ಪಡಿಸುವುದೇ ಮುಖ್ಯ ಗುರಿಯಾಗಿದೆ, ಕ್ರೈಸ್ತರ ಗುರಿಯಾಗಿದೆ. ನಮ್ಮನ್ನು ಕರೆದಿರುವುದೇ ಕ್ರಿಸ್ತನಿಗೆ ನಂಬಿಕೆಯಿಂದ ಸೇವೆ ಮಾಡಲು. ನಾವು ಯಾವಾಗಲೂ ಸೇವೆ ಮಾಡಲು ಸಿದ್ಧರಿರಬೇಕು. ಕ್ರಿಸ್ತನು ನಮಗೆ ಕೊಟ್ಟಿರುವ ವರಗಳು, ತಲಾಂತುಗಳನ್ನು ಉಪಯೋಗಿಸಿಕೊಂಡು ಆತನ ಪ್ರೀತಿಯನ್ನು ನಮ್ಮ ಕ್ರೈಸ್ತ ಜನರಿಗೆ ಎಲ್ಲರಿಗೂ ನಾವು ಇದನ್ನು ಹಂಚಬೇಕು. ಯೋಹಾನ 9ನೇ ಅಧ್ಯಾಯ 4ನೇ ವಚನ ಈ ರೀತಿ ಹೇಳುತ್ತದೆ, ನಮ್ಮನ್ನು ಕಳುಹಿಸಿದ ಆತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತದೆ ಅಂದರೆ, ನಾವು ಹಗಲಿರುವಾಗಲೇ ಅಂದರೆ ನಮಗೆ ಆರೋಗ್ಯವಿರುವಾಗಲೇ, ನಾವು ಯೌವನದಲ್ಲಿರುವಾಗಲೇ ನಾವು ದೇವರ ವಾಕ್ಯನ ಸಾರಬೇಕು. ಆಮೇಲೆ ನಾವು ಮಾಡ್ತೀವಿ. ರಾತ್ರಿ ಅಂದರೆ ವಾಕ್ಯದಲ್ಲಿ ಹೇಳ್ತದೆ, ನಮ್ಮನ್ನು ಕಳುಹಿಸಿದ ಆತನ ಕಾರ್ಯಗಳನ್ನು ಮಾಡೋಕ್ಕೆ ಹಗಲಿರುವಾಗಲೇ ನಾವು ರೆಡಿಯಾಗಿರಬೇಕು. ಅಂದರೆ ನಾವು ಯಾವಾಗಲೂ ಮಾಡೋದಲ್ಲ. ದೇವರು ಕೊಟ್ಟಿರುವಂಥ ಸಮಯ, ದೇವರು ಕೊಟ್ಟಿರುವಂಥ ಆರೋಗ್ಯ, ದೇವರು ಕೊಟ್ಟಿರುವಂಥ ವಯಸ್ಸಿನಲ್ಲಿ ಆತನ ಸೇವೆಯನ್ನು ನಾವು ಮಾಡಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ರಾತ್ರಿ ಅಂದರೆ ಇಲ್ಲಿ ಏನು ಆತ್ಮಿಕವಾಗಿ ಸೂಚಿಸ್ತದೆ ಅಂದರೆ, ವಯಸ್ಸಾದ ಮೇಲೆ ಮರಣ, ಎಲ್ಲರಿಗೂ ಮರಣ ಇದ್ದೇ ಇರ್ತದೆ. ಆ ಮರಣ ಬಂದ ಮೇಲೆ ನಾವು ಈ ಥರ ಮಾಡ್ತೀವಿ, ಈ ಥರ ಸೇವೆ ಮಾಡ್ತೀವಿ ಅಂದ್ರೂ ಕೂಡ ಅದು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಹಗಲಿರುವಾಗಲೇ ಅಂದರೆ ನಮಗೆ ಸಮಯ ಕೊಟ್ಟಿರುವಾಗಲೇ, ನಮಗೆ ಆರೋಗ್ಯವಾಗಿ ಇರುವಾಗಲೇ ನಾವು ದೇವರಿಗೆ ಸೇವೆ ಮಾಡಬೇಕು. ಯೇಸು ಸ್ವಾಮಿಗೆ ಸೇವೆ ಮಾಡಬೇಕು. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನ ನಾನು ನೋಡುವಾಗ, ಒಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೆ ಕ್ರಿಸ್ತನ ಮುಂದೆ ನಾವು ಒಂದು ದಿನ ಕಾಣಿಸಿಕೊಳ್ಳಲೇಬೇಕು ಅಂತ ದೇವ್ರ ವಾಕ್ಯ ಹೇಳ್ತದೆ. ಹೌದು, ನಾವೇನೇ ಮನುಷ್ಯರು ಒಳ್ಳೇದು ಮಾಡಿರಲಿ ಕೆಟ್ಟದ್ದು ಮಾಡಿರಲಿ, ಒಂದು ದಿನ ನ್ಯಾಯ ತೀರ್ಮಾನ ಇರ್ತದೆ. ಆ ತೀರ್ಮಾನ ಬರುವಾಗ ನಾವು ಎಲ್ಲರೂ ದೇವರ ಮುಂದೆ ನಿಂತ್ಕೊಳ್ಳೇಬೇಕು. ಯೇಸು ಸ್ವಾಮಿಗೆ ಸೇವೆ ಮಾಡಲು ಅನೇಕ ಅವಕಾಶಗಳು ನಮ್ಗೆ ಕೊಟ್ಟಿದೆ. ಎಲ್ಲಿ ಹೋಗಬೇಕಾಗಿಲ್ಲ. ನಮ್ಮ ಸಭೆ, ನಮ್ಮ ಚರ್ಚ್ಗಳಲ್ಲಿಯೇ ನಾವು ಅನೇಕ ಸೇವೆಗಳನ್ನು ಮಾಡಬಹುದು. ಆದರೆ ನಾವು ಅದಕ್ಕೆ ಆಸಕ್ತಿಯಿಂದ ಮಾಡಲಿಕ್ಕೆ ನಾವು ಪ್ರಯತ್ನಿಸಬೇಕು. ಯಾಕೆ ನಾವು ಇನ್ನೊಂದು ವಿಷಯ ಕೇಳಬೇಕು, ನಾವು ಯಾಕೆ ಯಾವಾಗಲೂ ಭಾನುವಾರ ಅಂದರೆ ಚರ್ಚ್ಗೆ ಹೋಗಬೇಕು ಅಂತ ನಾವು ಒಂದು ಸತಿ ಪ್ರಶ್ನೆ ಮಾಡ್ಕೊಳ್ಬೋದು. ಏನು ಭಾನುವಾರ ಆದರೆ ಚರ್ಚ್ಗೆ ಹೋಗಲೇಬೇಕಾ, ಸಭೆಗೆ ಹೋಗಲೇಬೇಕಾ ಅಂದ್ಕೊಳ್ತೀವಿ. ನೋಡ್ರಿ, ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿ ಹೇಳುತ್ತದೆ, ಈಗಿರಲಾಗಿ ಆತನು ಅಂದರೆ ಯೇಸು ಸ್ವಾಮಿ ಬೆಳೆದು ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಅಂದರೆ ಭಾನುವಾರ ಸಭಾಮಂದಿರಕ್ಕೆ ಹೋಗಿ
ಸತ್ಯವೇದವನ್ನು ಓದುವುದಕ್ಕಾಗಿ ಎದ್ದು ನಿಂತನು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯೇಸು ಸ್ವಾಮಿನೇ ಅವರಿನ್ನು ಯವನಸ್ಥನಾಗಿದ್ದನಾಗಲೇ ಪ್ರತಿ ಸಬ್ಬತ್ ದಿನವೂ ದೇವಾಲಯಕ್ಕೆ ಹೋಗ್ತಾ ಇದ್ರು. ಅಷ್ಟೇ ಇಲ್ಲ, ದೇವಾಲಯಕ್ಕೆ ಹೋಗುದಲ್ಲೇ ವಾಕ್ಯವನ್ನು ಎದ್ದು ನಿಂತು ಓದುತ್ತಾ ಇದ್ದರು ಎಂಬುದಾಗಿ ಓದ್ತೇವೆ. ಅಂದರೆ ನಾವು ಕೂಡ, ಪ್ರತಿಯೊಬ್ಬ ಕ್ರೈಸ್ತರು ಕೂಡ ಭಾನುವಾರದಂದು ಯಾಕೆ ಹೋಗಬೇಕು ಸಭೆಗೆ? ಯೇಸು ಸ್ವಾಮಿಯನ್ನು ನಾವು ಹಿಂಬಾಲಿಸುವಾಗ ಆತನೇ ನಮಗೆ ತೋರಿಸಿಕೊಟ್ಟಿದ್ದಾರೆ, ಸಭೆಗೆ ಹೋಗಬೇಕು, ವಾಕ್ಯನ ಓದಬೇಕು, ವಾಕ್ಯನ ಕೇಳಬೇಕು ಎಂಬುದಾಗಿ ವಾಕ್ಯದ ಮೂಲಕ ನಮಗೆ ತಿಳಿಯಪಡಿಸ್ತಾ ಇದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 24 ಮತ್ತು 25ನೇ ವಚನ ಏನು ಹೇಳ್ತದಂತೆ ನೋಡೋಣ. ಯಾಕೆ ನಾವು ಸಭೆಗೆ ಹೋಗ್ಬೇಕು? ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರೊಬ್ಬನೊಬ್ಬರು ಪ್ರೇರೇಪಿಸೋಣ. ನೋಡಿ, ಸಭೆಗೆ ಹೋಗೋದು ಬರೀ ವಾಕ್ಯ ಕೇಳೋದಲ್ಲದೆ ನಾವು ಒಬ್ಬರಿಗೊಬ್ಬರು ಹಿತಚಿಂತಕರಾಗಿರಬೇಕು. ಅಂದರೆ ಒಬ್ಬರ ಕಷ್ಟ, ಒಬ್ಬರ ಸುಖಗಳನ್ನು ನಾವು ಗಮನಿಸಬೇಕು. ಮತ್ತು ಸತ್ಕಾರ್ಯವನ್ನು ಸಭೆಯಲ್ಲಿ ಮಾಡಬೇಕೆಂತಲೂ ಮತ್ತು ಒಬ್ಬರನ್ನೊಬ್ಬರು ನಾವು ಎನ್ಕರೇಜ್ ಮಾಡಬೇಕು, ಪ್ರೇರೇಪಿಸಬೇಕು. ಈ ಕೆಲಸ ಮಾಡೋಣ, ಸೇವೆಯಲ್ಲಿ ಆ ಕೆಲಸ ಮಾಡೋಣ, ಅದಕ್ಕೋಸ್ಕರ ಆದರೂ ನಾವು ದೇವಾಲಯಕ್ಕೆ ಹೋಗಲೇಬೇಕು ಅಂತ ಇಬ್ರಿಯನ ಪುಸ್ತಕದಲ್ಲಿ ಹೇಳ್ತದೆ. ಅದೇ ಇಬ್ರಿಯ 10ನೇ ಅಧ್ಯಾಯ 24ನೇ ವಚನ ಆಯಿತು. 25ನೇ ವಚನದಲ್ಲಿ ಏನಾಗಿ ಹೇಳ್ತದೆ ನೋಡ್ರಿ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯನ್ನು ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು. ಎಷ್ಟೋ ಕ್ರೈಸ್ತರು ಭಾನುವಾರಂದು ದೇವಾಲಯಕ್ಕೆ ಹೋಗೋದಿಲ್ಲ. ಅಂಥದ್ದು ನೋಡುವಾಗ ನಾವು ಸಭೆಗೆ ಹೋದಾಗ ಒಬ್ಬರನ್ನೊಬ್ಬರು ಮಾತಾಡಿಸಿ ಯಾಕೆ ಸಭೆಗೆ ಬರ್ತಾ ಇಲ್ಲ ಏನು ಅಂತ ನಾವು ವಿಚಾರಿಸಿ ಅವರನ್ನು ಸಭೆಗೆ ಬರುವಂತೆ ಅವರನ್ನು ಪ್ರೇರೇಪಿಸಬೇಕು. ನಾವು ಒಂದು ನಿಮಿಷ ಯೋಚನೆ ಮಾಡೋಣ. ನಾವು ರೆಗ್ಯುಲರ್ ಆಗಿ ಪ್ರತಿ ಭಾನುವಾರ ತಪ್ಪಿಸಿಕೊಳ್ಳದೆ ದೇವಾಲಯಕ್ಕೆ ಹೋಗುತ್ತಾ ಇದ್ದೇವಾ? ಮೊದಲನೇದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನಂತರ ಯಾರು ಬಾರದೇ ಇರ್ತಾರೋ ಅಂಥವರನ್ನು ಕೂಡ ನಾವು ಬರಲಿಕ್ಕೆ ಪ್ರೇರೇಪಿಸುವುದು ದೇವರ ಆಜ್ಞೆ ಆಗಿದೆ ಮತ್ತು ದೇವರ ಚಿತ್ತ ಆಗಿದೆ. ಒಂದು ವೇಳೆ ಹೋಗದೇ ಇರುವವರನ್ನು ವಾಕ್ಯದ ಮೂಲಕ ಎಚ್ಚರಿಸುವುದು ಕೂಡ ನಮ್ಮದು ಒಂದು ಕರ್ತವ್ಯ ಆಗಿದೆ. ಕೆಲವರು ಸಭೆಗೆ ಕ್ರೈಸ್ತರಾಗಿದ್ದುಕೊಂಡು ಕ್ರಿಸ್ಮಸ್ ದಿನ ಮಾತ್ರ ಬರ್ತಾರೆ, ಇನ್ನು ಕೆಲವರು ನ್ಯೂ ಇಯರ್ ದಿನ ಬರ್ತಾರೆ, ಇನ್ನು ಕೆಲವರು ಬರ್ತ್ಡೇ ದಿವಸ ಬರ್ತಾರೆ, ಇನ್ನೂ ಕೆಲವರು ವೆಡ್ಡಿಂಗ್ ಆ್ಯನಿವರ್ಸರಿ, ಮದುವೆ ದಿನ ಅಂತ ತಿಳ್ಕೊಂಡು ಬರ್ತಾರೆ. ಇದು ಯಾವತ್ತೋ ಒಂದು ದಿನ ದೇವಾಲಯಕ್ಕೆ ಇದನ್ನು ದೇವರು ಯಾವತ್ತೂ ಮೆಚ್ಚುವುದಿಲ್ಲ. ಅವರಿಗೆ ಕ್ಷಮಾಪಣೆಯೂ ಇರುವುದಿಲ್ಲ, ಅವರಿಗೆ ನಿತ್ಯ ಜೀವವೂ ಇರುವುದಿಲ್ಲ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ತಿಳಿಸುತ್ತದೆ. ಯಾಕಂದರೆ ಇದು ನಾವು ಯೇಸು ಸ್ವಾಮಿಯನ್ನು ಈ ಒಂದು ಆಜ್ಞೆಯನ್ನು ಪರಿಪಾಲಿಸಲೇಬೇಕು, ಸಭೆಗೆ ಹೋಗಲೇಬೇಕು. ಭಾನುವಾರದಂದು ನಾವು ಹೋಗಿ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಇಲ್ಲ, ಇಲ್ಲಿ ನೋಡಿ, ಲೋಕದಲ್ಲಿ ಆತನು ನಮ್ಮನ್ನು ಸೃಷ್ಟಿ ಮಾಡಿರೋದು ಯಾಕೆ? ಆತನಿಗೋಸ್ಕರನೇ ಸೃಷ್ಟಿ ಮಾಡಿದ್ದಾರೆ, ಆತನನ್ನು ಸ್ತುತಿಸಲೆಂದೇ ಸೃಷ್ಟಿ ಮಾಡಿದ್ದಾರೆ. ಅಂದ ಮೇಲೆ ನಾವು ಸ್ತುತಿಸಬೇಕಾದರೆ ದೇವಾಲಯಕ್ಕೆ ಹೋಗಬೇಕು. ಭಾನುವಾರದಂದು ತಪ್ಪಿಸಿಕೊಳ್ಳದೆ ಒಬ್ಬರೂ ನಾವು ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಆರಾಧನೆ ಮಾಡಿ ಪ್ರಾರ್ಥಿಸಿ ವಾಕ್ಯವನ್ನು ಕೇಳಿ ಬರಬೇಕಾದದ್ದು ಪ್ರತಿ ಕ್ರೈಸ್ತರ ಒಂದು ಜವಾಬ್ದಾರಿಯಾಗಿದೆ. ಹಾಗೆ ನೋಡಬೇಕಾದ್ರೆ ಅಷ್ಟೇ ಅಲ್ಲ, ನಾವು ಬರೀ ಮನೇಲೇ ಕುಳಿತು ಪ್ರಾರ್ಥನೆ ಮಾಡ್ತೇವೆ ಅಂತ ಅಂದುಕೊಳ್ಳಬಹುದು. ಕೆಲವರು ಪ್ರಾರ್ಥನೆ ಮಾಡಬಹುದು, ನಮಗೆ ಏನು ಬೇಕೋ ಅದನ್ನು ಪ್ರಾರ್ಥನೆ ಮಾಡ್ತೀವಿ. ಆದರೆ ದೇವ್ರನ್ನ ನಾವು ಆರಾಧನೆ ಮಾಡ್ದಂಗೆ ಆಗುತ್ತಾ? ಅಥವಾ ದೇವರ ವಾಕ್ಯನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯನಾ? ಇಲ್ಲ. ಅದಕ್ಕಾಗಿಯೇ ಓದಿರುವರು, ದೈವಶಾಸ್ತ್ರ ಓದಿರುವಂಥವರ ಮಾತಿನಲ್ಲಿ ಒಂದೊಂದು ವಾಕ್ಯವನ್ನು ಅವರ ಅರ್ಥವಾಗಿ ಬಿಡಿಸಿಕೊಡುವಾಗ ಆ ವಾಕ್ಯದ ಮೂಲಕ ನಾವು ಬಲ ಹೊಂದಿಕೊಂಡು ಆ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಸತ್ಯವೇದಂತೆ ನಡೆದುಕೊಳ್ಳಲು ಇದು ಬಹಳ ಸಹಾಯವಾಗ್ತದೆ ಅನ್ನೋದನ್ನ ನಾವು ಮರೆಯಬಾರ್ದು. ನೋಡ್ರಿ, ಯಾಕೆ ಕ್ರೈಸ್ತರು ಮುಖ್ಯವಾಗಿ ಸಾಕ್ಷಿ ಕೊಡಬೇಕು ಎಂಬ ವಾಕ್ಯವನ್ನು ಓದುವಾಗ ಯಾಕೋಬ 5ನೇ ಅಧ್ಯಾಯ 20ನೇ ವಚನ ಈ ರೀತಿ ಹೇಳ್ತದೆ. ನನ್ನ ಸಹೋದರರೇ, ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ ಒಬ್ಬ ಪಾಪಿಯನ್ನು ನಾವು ದೇವರ ಕಡೆಗೆ ತಂದಂಥ ಒಂದು ಅನುಭವ ನಮಗಿರ್ತದೆ. ಹಾಗೆಯೇ ಬಹುಪಾಪಗಳನ್ನು ಮುಚ್ಚಿದವನೆಂದು ನಾವು ತಿಳಿದುಕೊಳ್ಳಬಹುದು. ನೋಡಿ, ಯಾಕೆ ನಾವು ಸಾಕ್ಷಿ ಕೊಡಬೇಕು ಅಂತ ಒಂದ್ಸತಿ ಪ್ರಶ್ನೆ ಬರ್ಬೋದು. ಎಷ್ಟೋ ಸಾರಿ ನಮ್ಗೆ ಒಳ್ಳೇದಾದಾಗ ನಾವು ಸಾಕ್ಷಿ ಕೊಡ್ತೇವೆ. ಆ ಸಾಕ್ಷಿ ಯಾಕೆ ಕೊಡ್ತೇವೆ ಅಂದರೆ, ನಮ್ಮ ಸಾಕ್ಷಿಯ ಮೂಲಕ ಪಾಪದಲ್ಲಿರೋರಾಗಲಿ ಅಥವಾ ದೇವರನ್ನು ನಂಬದೇ ಇರೋರಾಗಲಿ ಅಥವಾ ಕಷ್ಟದಲ್ಲಿರೋರಾಗಲಿ ನಮ್ಮ ಸಾಕ್ಷಿಯನ್ನು ಕೇಳಿ, ಓ ಯೇಸು ಸ್ವಾಮಿ ಈ ರೀತಿ ಒಂದು ಸಹಾಯ ಮಾಡಿದ್ದಾರಾ, ನಾವು ಕೂಡ ಈ ರೀತಿ ಇರಬೇಕು ಎಂಬುದು ತಮ್ಮ ಹಳೆಯ ಜೀವನಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದನ್ನು ನಾವು ನೋಡ್ತೇವೆ. ಈ ಸಾಕ್ಷಿಗಳಿಂದ ಅನೇಕ ಜನರು ನಂಬುವಂತೆ ಆಗುತ್ತದೆ, ಅನೇಕ ಜನರು ದೇವರ ಕಡೆಗೆ ತಿರುಗಿಕೊಳ್ಳುವುದನ್ನು ನಾವು ಇಲ್ಲಿ ನೋಡುತ್ತೇವೆ. ಹಾಗೆಯೇ
ಯಾವ ಗುಣವನ್ನು ಕ್ರೈಸ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು? ಈಗಾಗಲೇ ಸಭೆಗೆ ಯಾಕೆ ಹೋಗಬೇಕು ಎಲ್ಲ ನಾವು ತಿಳ್ಕೊಂಡ್ವಿ. ಈಗ ಯಾವ ಗುಣ ನಮ್ಮ ಕ್ರೈಸ್ತರಲ್ಲಿ ಇರಬೇಕು, ಇಲ್ದಿದ್ರು ಅದನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳುವಾಗ, ಕೊಲಸೆಯವರಿಗೆ ಬರೆದ ಪತ್ರಿಕೆ ಅದರಲ್ಲಿ 3ನೇ ಅಧ್ಯಾಯ 23-24ನೇ ವಚನಗಳು ಈ ರೀತಿ ಹೇಳ್ತದೆ. ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರ ಎಂದು ಮನಪೂರ್ವಕವಾಗಿ ಮಾಡ್ರಿ. ನೋಡಿ, ನೀವು ಕೊಲಸೆ ಪತ್ರಿಕೆ ಹೇಳ್ತಾ ಇದೆ 3ನೇ ಅಧ್ಯಾಯದಲ್ಲಿ ಯಾವ ಗುಣನ ಕ್ರೈಸ್ತರು ನಾವು ಇಟ್ಕೊಂಡಿರ್ಬೇಕು. ನಮ್ದು ಒಂದೇ ಗುಣ, ಏನು ಕೆಲಸ ಮಾಡಿದ್ರು ನಾವು ದೇವರಿಗೋಸ್ಕರ ಮಾಡ್ತಾ ಇದ್ದೀವಿ, ಏನು ಕೆಲಸ ಮಾಡಿದ್ರು ಕರ್ತನನ್ನು ಮೆಚ್ಚಿಸೋದಕ್ಕೆ ಮಾತ್ರ ಮಾಡ್ತಾ ಇದ್ದೀವಿ ಎಂಬಂಥ ಈ ಗುಣನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ದೇವರಿಗೋಸ್ಕರ ಸೇವೆ ಮಾಡಬೇಕು. ಹಾಗೆ ಮುಂದೆ ಆಗಲೇ ಹೇಳಿದೆ ನಾನು, ಆರಾಧನೆ ನಾವು ಯಾಕೆ ಮಾಡಬೇಕು ಅಂತ. ನೋಡಿ, ವರ್ಷಿಪ್ ಅನ್ನುವ ಇಂಗ್ಲೀಷ್ನಲ್ಲಿ ವರ್ಷಿಪ್ ಅನ್ನುವ ಈ ಪದ ಒಂದು ಪ್ರಾಚೀನ ಇಂಗ್ಲಿಷ್ ಪದವಾಗಿದೆ. ಇದು ಯೋಗ್ಯತೆ, ಯೇಸುವಿನ ಒಂದು ಗುಣ, ಯೇಸುವಿನ ಒಂದು ಪ್ರೀತಿ, ಯೇಸುವಿನ ಒಂದು ಸ್ವಭಾವಗಳು, ಇದನ್ನೆಲ್ಲ ನಾವು ದೇವರ ಹೆಸರಿನಲ್ಲಿ ಹೇಳಿ ಹೇಳಿ ನಾವು ಆರಾಧನೆ ಮಾಡುವುದು ದೇವರ ಚಿತ್ತ, ಅದು ಆಜ್ಞೆ ಕೂಡ ಆಗಿದೆ. ನಾವು ಈಗೆಲ್ಲ ದೇವಾಲಯಗಳಲ್ಲಿ ಆರಾಧನೆ ಮಾಡ್ತೇವೆ, ಆದರೆ ಅದರಲ್ಲಿ ವಿಶ್ವಾಸಿಗಳಿದ್ದಾರೋ ಇಲ್ವೋ, ಅಥವಾ ಡ್ರಮ್ಮು ಅದು ಇದು ಮ್ಯೂಸಿಕ್ ಹೊಡ್ಕೊಂಡು ಜೋರಾಗಿ ನಾವು ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ, ನಾವು ಕೂಡ ಎಲ್ಲ ಸೇರ್ಕೊಂಡು ಆಡ್ತೀವಿ. ಆದರೆ ಹೃದಯದಲ್ಲಿ ಸಂಪೂರ್ಣವಾಗಿ ನಾವು ದೇವರು ನಮ್ಮ ಜೀವನದಲ್ಲಿ ಏನು ಮಾಡಿದ್ದಾರೆ, ಯೇಸು ಸ್ವಾಮಿಯ ಗುಣ ಏನು, ಅವರ ಒಂದು ಪ್ರೀತಿ ಏನು, ಇದನ್ನೆಲ್ಲ ನಾವು ಇಟ್ಟುಕೊಂಡು ಅವರನ್ನು ಆರಾಧನೆ ಮಾಡಬೇಕು. ಜೀವನದಲ್ಲಿ ನಾವು ಬೇಕಾದನ್ನೆಲ್ಲ ಕೊಡೋ ದೇವರು ಅವರು. ಅಷ್ಟೇ ಅಲ್ಲ, ಪರಿಶುದ್ಧನಾದ ದೇವರು, ಅವರ ರಾಜಾಧಿರಾಜನಾದಂಥ ದೇವರು, ಶಾಶ್ವತನಾದಂಥ ದೇವರು, ನಮ್ಮ ರಕ್ಷಕನಾದಂಥ ದೇವರು. ಇದು ನಮಗೆ ಗೊತ್ತಿರೋದ್ರಿಂದ ನಾವು ಏನು ಮಾಡಬೇಕು, ಅದು ತಿಳಿದುಕೊಂಡು ಅವರಿಗೆ ನಾವು ಆರಾಧನೆ ಮಾಡಬೇಕು. ಏನೋ ಒಂದು ಅದ್ಭುತ ಮಾಡಿದ್ರು, ಒಂದು ಸಹಾಯ ಮಾಡಿದ್ರು, ಅದಕ್ಕೋಸ್ಕರ ಆರಾಧನೆ ಮಾಡೋದಲ್ಲ. ಅದಕ್ಕೂ ನಾವು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸ್ತಾ ಆರಾಧನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಬರೀ ಅದಕ್ಕೆ ಮಾತ್ರ ಅಲ್ಲ, ನಮಗೆ ಕೃತಜ್ಞತೆ ಮಾಡೋದು ಯಾವಾಗಲೂ, ಕಷ್ಟದಲ್ಲಿದ್ದರೂ ಸರಿಯೇ, ಸುಖದಲ್ಲಿದ್ದರೂ ಸರಿಯೇ, ನಮ್ಗೆ ಯೇಸು ಸ್ವಾಮಿ ಸಹಾಯ ಮಾಡಿದಾರೋ, ನಿಧಾನಕ್ಕೆ ಮಾಡ್ತಾರೋ, ಏನಿದ್ರೂ ಸರಿಯೇ, ಆದರೆ ದೇವರನ್ನು ಹೊಗಳಿ ಅವರ ಸ್ವಭಾವಗಳನ್ನು ಹೇಳಿ ಆರಾಧನೆ ಮಾಡುವುದು ನಮ್ಮ ಕರ್ತವ್ಯ ಆಗಿದೆ. ಆರಾಧನೆ ನಮ್ಮ ಜೀವನದ ಶೈಲಿ ಆಗಿರಬೇಕು. ಕ್ರೈಸ್ತರ ಜೀವನದ ಶೈಲಿ ಯೇಸು ಸ್ವಾಮಿಯನ್ನು ಹೊಗಳಿ ಆತನ ಗುಣ, ಆತನ ಪ್ರೀತಿ ಎಲ್ಲವನ್ನು ನಾವು ಆತನಿಗೆ ಸ್ತುತಿಸುತ್ತಾ ಆತನ ಆರಾಧನೆ ಮಾಡುವುದು ಮುಖ್ಯವಾಗಿದೆ. ಹಾಗೆ ಮುಂದೆ ನೋಡುವಾಗ ನಾವು ಬರೀ ವಾಕ್ಯ ಆರಾಧನೆ ಮಾಡೋದಷ್ಟೇ ಅಲ್ಲ, ವಾಕ್ಯ ಮುಖ್ಯವಾಗಿ ಕೇಳಬೇಕು. ಯಾಕಂದರೆ ವಾಕ್ಯದಲ್ಲಿ ಪ್ರತಿಯೊಂದು ಆಳವಾದ ಮಾತುಗಳನ್ನು ನಾವು ಸತ್ಯವೇದದಿಂದ ಕಲಿಯಬಹುದಾಗಿದೆ. ಆದ್ದರಿಂದ ಅದನ್ನು ತಗೊಂಡು ನಾವು ಪ್ರತಿಯೊಬ್ಬರಿಗೂ ಹೋಗಿ ಆ ಪ್ರೀತಿಯನ್ನು, ಯೇಸು ಸ್ವಾಮಿಯ ಪ್ರೀತಿಯನ್ನು ಒಬ್ಬರಿಗೊಬ್ಬರು ಸಾರುತ್ತಾ, ದೇವರ ಪ್ರೀತಿಯನ್ನು ಅವರಿಗೆ ತಿಳಿಸಿಕೊಡುತ್ತಾ, ವಾಕ್ಯದ ಮೂಲಕ ಒಬ್ಬರನ್ನೊಬ್ಬರು ನಾವು ದೇವರ ಕಡೆಗೆ ತರುವುದು ನಮ್ಮ ಕ್ರೈಸ್ತರ ಒಂದು ಗುರಿಯಾಗಿದೆ, ದೇವರ ಆಜ್ಞೆ ಆಗಿದೆ, ಇದು ದೇವರ ಚಿತ್ತವಾಗಿದೆ. ನಾವು ದೇವರ ಪ್ರೀತಿಯನ್ನು ಸಾರುವಾಗ ದೇವರು ನಮ್ಮನ್ನು ನೋಡಿ ಆನಂದಿಸಿ ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಕ್ರಿಸ್ತನ ರಾಯಭಾರಿಗಳು ಈ ವಾಕ್ಯನ ಕೇಳಿ ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಾನು ನಂಬ್ತೇನೆ. ಯಾಕಂದರೆ ಯೇಸುವಿನ ಪ್ರೀತಿಯನ್ನು ನಾವು ಹಂಚಲೇಬೇಕು ಅಂತ ನಾವು ಒಬ್ಬೊಬ್ಬರು ಅರ್ಥ ಮಾಡಿಕೊಂಡು ಈ ವಾಕ್ಯ ನಿಮಗೆ ಆಶೀರ್ವಿಸಲ್ಪಡಲಿ. ಹಾಗೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ಹಾಲೆಲೂಯ. ಯೇಸಪ್ಪ ಸ್ತೋತ್ರ. ಹೌದು ಕರ್ತನೇ, ನಿನ್ನ ರಾಯಭಾರಿಗಳಾಗಿ ಜೀವಿಸಲಿಕ್ಕೆ ನೀನು ಕಲಿಸಿಕೊಟ್ಟ ಈ ವಾಕ್ಯಕ್ಕಾಗಿ ಸ್ತೋತ್ರ. ಅದಕ್ಕೋಸ್ಕರವೇ ನಮ್ಮನ್ನು ಸೃಷ್ಟಿ ಮಾಡಿದ್ದೆ ಸ್ವಾಮಿ. ನಿನ್ನ ಪ್ರೀತಿಯನ್ನು ನಮ್ಮ ಜನರಿಗೆ ಹಂಚಿ ಅವರನ್ನು ದೇವರ ಕಡೆಗೆ ತರುವುದೇ ನಿನ್ನ ಚಿತ್ತ, ನಿನ್ನ ಇಷ್ಟ, ನಿನ್ನ ಗುರಿಯಾಗಿದೆ ಸ್ವಾಮಿ. ನೀವು ಹಾಗೇ ನಮ್ಮನ್ನು ನಿಮ್ಮ ಜ್ಞಾನದಿಂದ ನಮ್ಮನ್ನು ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಅಡ್ಡಬಿದ್ದು ಬೇಡಿಕೊಳ್ಳುತ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್.